ಜೈ ಕಿಸಾನ್. ಇವತ್ತಿನ ವಿಡಿಯೋದಲ್ಲಿ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಅದರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೀದರ್ದಿಂದ 300 ಕಿಲೋಮೀಟರ್, ಸುಮಾರು 300 ಕಿಲೋಮೀಟರ್ ನಾವು ಹೋಗಬೇಕು. ಹಾಗಾಗಿ ಪದೇ ಪದೇ ಹೋಗೋದಕ್ಕಾಗೋದಿಲ್ಲ. ಯಾವಾಗಾದರೂ ಒಂದು ಸಲ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ವರ್ಷಕ್ಕೊಂದು ಸರ್ತಿ ಆದರೂ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಆಗಿರುತ್ತೆ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ, ನೋಡ್ಬೋದು. ಹಾಗೆ ಒಂದು ದಿವಸದಲ್ಲಿ ನಮಗೆ ಹೋಗೋದಕ್ಕಾಗೋದಿಲ್ಲ. ಇವತ್ತು ಬೀದರ್ದಿಂದ ನಾವು ಹೊರಟಾಗ ಮರು ದಿವಸ ನಾವು ಆ ಊರಿಗೆ ಹೋಗಬೇಕಾಗುತ್ತೆ. ಹಾಗಾಗಿ ಇವತ್ತು ನಾವು ಬೀದರ್ದಿಂದ ಬಿಟ್ಟು ಶಹಾಪುರವರೆಗೆ ಹೋಗಿದ್ವಿ. ಅವತ್ತೇ ನೈಟ್ ಎಷ್ಟೇ ಲೇಟ್ ಆದರೂ ಹೋಗಬೇಕು ಅಂತಲೇ ಹೋಗಿದ್ವಿ. ಆದರೆ ಮಳೆ ತುಂಬಾ ಬಂದಿರೋದ್ರಿಂದ ನಮಗೆ ಮುಂದೆ ಹೋಗೋದಕ್ಕಾಗಿರಲಿಲ್ಲ. ಹಾಗಾಗಿ ಶಹಾಪುರದಲ್ಲಿಯೇ ಉಳ್ಕೊಂಡು ಇವಾಗ ನೆಕ್ಸ್ಟ್ ಡೇ ರೆಡಿಯಾಗಿ ಮತ್ತೆ ಇಲ್ಲಿ ಮನೆ ದೇವರಿಗೆ ಬಂದಿದ್ದೀವಿ. ನೋಡ್ಬೋದು, ಜಾಲಿ ಬೆಂಚಿ ಮಲ್ಲಿಕಾರ್ಜುನ ನಮ್ಮ ಮನೆ ದೇವರು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಸ್ವಾಮಿಗಳ ಮನೆಗೆ ಬಂದಿದ್ದೀವಿ. ನಾವು ಎಲ್ಲವನ್ನ ತಗೊಂಡು, ಅಂದರೆ ಅಡುಗೆ ಸಾಮಾನು ಎಲ್ಲವನ್ನು ತಗೊಂಡು ಬಂದು ಇಲ್ಲಿ ಕೊಟ್ಟರೆ ಅವರು, ನಾವು ಕೂಡ ಅವರ ಜೊತೆಗೆ ಸೇರಿಕೊಂಡು ಎಲ್ಲ ಅಡುಗೆಯನ್ನು ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲನೂ ಪೂಜಾ ಸಾಮಾನು ಒಂದು ಕಡೆ ತೆಗೆದುಕೊಂಡು, ಹಾಗೆ ಅಡುಗೆಯ ಎಲ್ಲ ಸಾಮಾನುಗಳನ್ನು ಒಂದು ಕಡೆ ತೆಗೆದು ಇಲ್ಲಿ ಪೂಜೆ ಸಾಮಾನನ್ನು ಕೊಟ್ಟು ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳನ್ನು ದೇವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದೀನಿ. ಹಾಗೆ ನಾನು ಇಲ್ಲಿ ಮನೆಯಲ್ಲಿ ಸ್ವಲ್ಪ ಅಡುಗೆಯನ್ನು ರೆಡಿ ಮಾಡಿಕೊಳ್ಳೋಣ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ. ಅದಾದ ನಂತರ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ನೈವೇದ್ಯಕ್ಕೆ ಸಜ್ಜಕ ಮತ್ತು ಅನ್ನ ಮಾಡ್ತೀವಿ. ಹಾಗಾಗಿ ಅದೆಲ್ಲವನ್ನು ರೆಡಿ ಮಾಡೋದಕ್ಕೆ ಕೊಟ್ಟು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ. ಅದಾದ ನಂತರ ಇಲ್ಲಿ ಪೂಜೆಗೆ ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡೋಣ ಅಂತ ಫೋನನ್ನು ಮಾಡ್ತಾಯಿದ್ರು. ಹಾಗಾಗಿ ನಾನು ಕೂಡ ಇವಾಗ ಬಂದಿದ್ದೀನಿ, ನೋಡ್ಬೋದು. ಇವಾಗ ಪೂಜೆ ಮುಗಿಯೋದ್ರಲ್ಲಿ ಅಲ್ಲಿ ನೈವೇದ್ಯ ರೆಡಿ ಆಗುತ್ತೆ. ಆವಾಗ ಹೋಗಿ ನೈವೇದ್ಯವನ್ನು ತರ್ಬೋದು. ಇಲ್ಲಿ ದೇವಸ್ಥಾನಕ್ಕೆ ಬಂದ ನಂತರ ತುಂಬಾ ಶಾಂತ ರೀತಿಯಿಂದ ಪೂಜೆ ಎಲ್ಲ ಮಾಡಿದ್ವಿ ನಾವು. ಹಾಗೆ ಇಲ್ಲಿ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ದಾರೆ, ನೋಡ್ಬೋದು. ಹಾಗೆ ತುಂಬಾ ಏನು ರಶ್ ಅಂತ ಇರೋದಿಲ್ಲ ಇಲ್ಲಿ. ಹಾಗೆ ಸ್ಪೆಷಲಿ ಕುದ್ರಿ ಅವರ ಮನೆ ದೇವರು, ನಮ್ಮ ಸರ್ನೇಮು ಕುದ್ರಿ ಅಂತ ಅಂದ್ಬಿಟ್ಟು ಕುದ್ರಿಯವರ ಮನೆ ದೇವರು ಮಲ್ಲಿಕಾರ್ಜುನ. ಇಲ್ಲಿ ನಾವು ನೈವೇದ್ಯವನ್ನು ತೋರಿಸಿ ಈ ನೈವೇದ್ಯವನ್ನು ನಾವು ಮತ್ತೆ ಬುತ್ತಿ ಬಸವಣ್ಣನಿಗೆ ಒಯ್ದು ನಾವು ನೈವೇದ್ಯವನ್ನು ಅಲ್ಲಿ ಕೂಡ ತೋರಿಸ್ಬೇಕಾಗುತ್ತೆ. ಇದು ಕಂಪಲ್ಸರಿಯಾಗಿರುತ್ತೆ. ಹಾಗಾಗಿ ನಮಗೆ ತುಂಬಾ ಅಂದರೆ ಲೇಟ್ ಆಗುತ್ತೆ. ಒಂದೇ ಕಡೆ ನೈವೇದ್ಯ ಮಾಡೋದು ಏನು ಇದು ಆಗೋದಿಲ್ಲ. ಆದರೆ ಇಲ್ಲಿ ನೈವೇದ್ಯವನ್ನು ನಾವು ಮಾಡಿ ಇಲ್ಲಿ ತೋರಿಸಾದ ನಂತರ ಅದೇ ನೈವೇದ್ಯವನ್ನು ನಾವು ಮತ್ತೆ ಬುತ್ತಿ ಬಸವಣ್ಣಗೆ ಒಯ್ಯಬೇಕಾಗುತ್ತೆ. ಕೆಂಬಾವಿ ಹತ್ತಿರ ಬುತ್ತಿ ಬಸವಣ್ಣ ಇದೆ. ಹಾಗಾಗಿ ಅಲ್ಲಿ ಕೂಡ ಒಯ್ದು ನಾವು ನೈವೇದ್ಯವನ್ನು ತೋರಿಸ್ಬೇಕಾಗುತ್ತೆ. ಮೊದಲಿನ ದಿನಗಳಲ್ಲಿ ನಮ್ಮ ಹಿರಿಯರು ಇಲ್ಲಿ ನೈವೇದ್ಯವನ್ನು ತೋರಿಸಿ ಕುದುರೆಯ ಮೇಲೇ ಬುತ್ತಿ ಬಸವಣ್ಣನಿಗೆ ನೈವೇದ್ಯವನ್ನು ಒಯ್ತಾ ಇದ್ರಂತೆ. ಹಾಗಾಗಿ ಕುದುರೆಯವರು ಅಂತಂದ್ಬಿಟ್ಟು ನಮ್ಮ ಸರ್ನೇಮ್ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಪೂಜೆ ಎಲ್ಲ ಮುಗಿದಿದೆ, ನೋಡ್ಬೋದು. ಒಂದು ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು. ಏನು ಅಂತಂದರೆ, ನಾವು ನಮ್ಮ ಮನೆಯಲ್ಲಿ ತಂದೆ ತಾಯಿಯ ಸೇವೆಯನ್ನು ಬಿಟ್ಟು ಮನೆ ದೇವರನ್ನು ಮಾಡೋದು ತಪ್ಪು. ಹಾಗೆಯೇ ಮನೆ ದೇವರನ್ನು ಬಿಟ್ಟು ಬೇರೆ ಎಲ್ಲ ದೇವರುಗಳ ಯಾತ್ರೆಗಳನ್ನು ಮಾಡೋದು ಕೂಡ ತಪ್ಪು. ಹಾಗೆ ಎಲ್ಲ ದೇವರ ಯಾತ್ರೆಯನ್ನು ಮಾಡೋದು ಬಿಟ್ಟು ಗುರುಗಳು ಸ್ವಾಮೀಜಿಗಳು ಅಂತಂದ್ಬಿಟ್ಟು ಅವರ ಬೆನ್ನು ಹತ್ತೋದು ಕೂಡ ತಪ್ಪು. ಮೊದಲು ನಾವು ಮನುಷ್ಯನಾಗಿ ಮನುಷ್ಯತ್ವವನ್ನು ನಿಭಾಯಿಸಬೇಕು. ಮನೆಯಲ್ಲಿ ತಾಯಿ ತಂದೆಯನ್ನು ಅವರನ್ನು ಸಂತೋಷವಾಗಿಟ್ಟುಕೊಂಡು ಅದಾದ ನಂತರ ಮನೆ ದೇವರನ್ನು ಯಾವತ್ತೂ ಕೂಡ ನಾವು ಬಿಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟೇ ದೇವರನ್ನು ಮಾಡಿದ್ರೂ ಕೂಡ ಮನೆ ದೇವರನ್ನು ಮರೆತರೆ ನೀವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನೆ ದೇವರು ಎಷ್ಟೇ ದೂರ ಇರಲಿ, ಯಾರೇ ಇರಲಿ, ಮೊದಲು ಮನೆ ದೇವರನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ದೇವಿಯ ಪೂಜೆ ಕೂಡ ಮಾಡಿದ್ದೀವಿ, ನೋಡ್ಬೋದು. ಮೊದಲು ಇರಲಿಲ್ಲ. ಹಾಗೆ ಇಲ್ಲಿ ಒಳಗೆ ನಾಗಪ್ಪ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ನಾನು ಒಳಗಡೆ ಹೋಗಿರಲಿಲ್ಲ. ಈ ಥರ ಇದೆ ಇಲ್ಲಿ. ಇದಾದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನೈವೇದ್ಯವನ್ನು ತಗೊಂಡು ಹೋಗ್ತಾಯಿದ್ದೀವಿ. ಈ ಥರ ತಲೆ ಮೇಲೇ ಇಟ್ಕೊಂಡು ಹೋಗಬೇಕು. ಮನೆಗೆ ಒಯ್ದು ಅಲ್ಲಿ ಜಗಲಿ ಮೇಲೆ ಇಟ್ಟು ಮತ್ತೆ ಎಲ್ಲ ಇಲ್ಲಿ ಸ್ವಾಮಿಗಳನ್ನು ಊಟಕ್ಕೆ ನೀಡಿದ ನಂತರ ಏನು ನೈವೇದ್ಯ ಇರುತ್ತೆ ಅಲ್ವ, ಅದನ್ನು ತಗೊಂಡು ನಾವು ಬುತ್ತಿ ಬಸವಣ್ಣನಿಗೆ ಹೋಗಬೇಕು.
ನಾವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲನೂ ಕೂಡ ರೆಡಿ ಇದೆ. ನೈವೇದ್ಯ ಕೂಡ ಕಳಿಸ್ಕೊಟ್ಟಿದ್ರು ಅಲ್ವಾ. ಇವಾಗ ನಾವು ಊಟಕ್ಕೆ ನೀಡಬೇಕು. ಎಲ್ಲರೂ ಕೂಡ ಬಂದಿದ್ದಾರೆ ನೋಡ್ಬೋದು. ಇವಾಗ ಪಾದ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಬೀದರಲ್ಲಿ ಅಂದರೆ ಬೀದರ ಸಮೀಪ ಇರೋರೆಲ್ಲರೂ ಕೂಡ ತಮ್ಮ ತಮ್ಮ ಮನೆ ದೇವರನ್ನು ಅಮಾವಾಸ್ಯೆಗೆ ಒಂದು ಸಲನಾದರೂ ಹೋಗ್ತಾರೆ. ಸಮೀಪ ಇರೋದರಿಂದ ತುಂಬ ಅನುಕೂಲ ಆಗುತ್ತೆ. ನಮಗೂ ಕೂಡ ಪದೇ ಪದೇ ಹೋಗಬೇಕು, ನಾವು ಕೂಡ ದರ್ಶನ ಮಾಡಬೇಕು, ಪೂಜೆಗಳನ್ನು ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ 300 ಕಿಲೋಮೀಟರ್ ಆಗುತ್ತೆ ಅಲ್ವಾ, ಹಾಗಾಗಿ ತುಂಬ ದೂರ ಆಗೋದ್ರಿಂದ ಪದೇ ವರ್ಷಕ್ಕೊಂದು ಸಲನಾದರೂ ಅಥವಾ ಜಾತ್ರೆಗಾದರೂ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗುವ ಪ್ರಯತ್ನ ನಮ್ಮದಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಊಟಕ್ಕೆ ಕೊಡ್ತಾ ಇದ್ದೀನಿ. ನಿಮ್ಮ ಮನೆ ದೇವರಿಗೆ ಹೋಗುವ ಪ್ಲ್ಯಾನು ನಿಮ್ಮದು ಏನಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಜಾಲಿ ಬೆಂಚಿಯಲ್ಲಿ ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡು ಅಲ್ಲಿ ಎಲ್ಲವನ್ನು ಮುಗಿಸ್ಕೊಂಡು ಇಲ್ಲಿ ಬುತ್ತಿ ಬಸವಣ್ಣನಿಗೆ ಬಂದಿದ್ದೀವಿ. ನೋಡಬಹುದು ಇಲ್ಲಿ ದೇವಸ್ಥಾನ ಮತ್ತು ಕಟ್ತಾ ಇದ್ದಾರೆ. ನಮಗೆ ಮೊದಲು ಗೊತ್ತಿರಲಿಲ್ಲ. ಇಲ್ಲಿನ ಭಕ್ತಾದಿಗಳು ತುಂಬ ಜನ ಇರೋದರಿಂದ ಇಲ್ಲಿ ಮತ್ತೆ ದೊಡ್ಡ ದೇವಸ್ಥಾನನ ಕಟ್ಟಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಇಲ್ಲಿ ನೋಡಬಹುದು ಇವಾಗ ಇನ್ನು ಕಟ್ತಾ ಇದ್ದಾರೆ. ಇಲ್ಲಿ ಕೂಡ ಎಲ್ಲ ನೈವೇದ್ಯವನ್ನು ತೋರಿಸ್ತಾ ಇದ್ದಾರೆ ಸ್ವಾಮಿ, ನೋಡಬಹುದು. ಬೀದರಲ್ಲೂ ಕೂಡ ಚಿದ್ರಿಗೆ ಹೋಗುವಾಗ ಮಧ್ಯದಲ್ಲಿ ಬುತ್ತಿ ಬಸವಣ್ಣ ದೇವಸ್ಥಾನ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಅವಾಗವಾಗ ಹೋಗ್ತಾ ಇರ್ತೀವಿ. ಇಲ್ಲಿ ಬರೋದಕ್ಕೆ ತುಂಬಾ ಲೇಟ್ ಆಗಿತ್ತು, ಹಾಗಾಗಿ ಯಾವುದೇ ರಶ್ ಕೂಡ ಇರಲಿಲ್ಲ. ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಪೂಜಾರಿ, ಇಲ್ಲಿ ನೋಡ್ತಾ ಇದ್ದೀರಾ. ಅದಾದ ನಂತರ ಇಬ್ಬರು ಮಕ್ಕಳು ಕೂಡ ಒಳಗಡೆ ಹೋಗಿದ್ದಾರೆ. ತುಂಬಾ ಹೈಟ್ ಇರೋದ್ರಿಂದ ಹಾಗೆ ತುಂಬ ಚಿಕ್ಕ ದೇವಸ್ಥಾನ ಆಗಿದೆ. ಇವಾಗ ಇನ್ನೂ ಕಟ್ತಾ ಇದ್ದಾರೆ ಅಲ್ವಾ, ಹಾಗಾಗಿ ಅವರಿಬ್ಬರು ಮಾತ್ರ ಒಳಗಡೆ ಹೋದರು. ಇಲ್ಲಿ ದೇವರನ್ನು ನೋಡ್ತಾ ಇದ್ದೀರಲ್ವ, ಬುತ್ತಿ ಬಸವಣ್ಣ. ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿದ ನಂತರ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೊರಗಡೆ ಇನ್ನೂ ದೇವಸ್ಥಾನನ ಕಟ್ತಾ ಇದ್ದಾರೆ. ಇವಾಗ ನಾವು ಕೂಡ ಇಲ್ಲಿಯೇ ಊಟನ ಮಾಡಿ ಮತ್ತೆ ಬೀದರ್ಗೆ ಹೊರಡಬೇಕು. ಇಲ್ಲಿ ನನ್ನ ಕೈಯಲ್ಲಿ ಹುಣಸೆ ಹಣ್ಣನ್ನು ನೋಡ್ತಾ ಇದ್ದೀರಲ್ವ, ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿ ಹಣ್ಣಾಗಿದೆ ಅಲ್ವಾ, ಹಣ್ಣಾಗಿರೋ ಹುಣಸೆ ಹಣ್ಣು. ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಲ್ವಾ, ಆ ಗಿಡದ ಕೆಳಗಡೆ ಕೂತ್ಕೊಂಡಿದ್ದೀವಿ. ಇವಾಗ ಊಟ ಮಾಡಿದ್ದೀವಿ. ಊಟ ಮಾಡಿ ಇನ್ನೇನು ಹೊರಡ್ತಾ ಇದ್ದೀವಿ. ಇಲ್ಲಿ ಅಡಿಕೆಯನ್ನು ತಗೊಂಡಿದ್ರು, ಅಡಿಕೆಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ವಿಡಿಯೋನ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹುಡುಗರಿಗಂತೂ ಮನೆಗೆ ಯಾವಾಗ ಹೋಗ್ತೀವೋ ಅಂತ ಅನ್ನೋ ಥರ ಆಗಿತ್ತು. ಮನೆಗೆ ಹೋಗಬೇಕು ಇವತ್ತು, ಎಲ್ಲೂ ಕೂಡ ಉಳ್ಕೊಳ್ಬಾರ್ದು, ಎಷ್ಟೇ ಲೇಟ್ ಆದರೂ ಕೂಡ ಮನೆಗೆ ಹೋಗಬೇಕು ಅಂತ ಅನ್ನೋದಿತ್ತು. ಇಲ್ಲಿ ಹೋಗ್ತಾ ಇದ್ದೀವಿ, ನೋಡ್ಬೋದು. ಹಾಗೆ ರಾತ್ರಿ ತುಂಬಾ ಲೇಟ್ ಆಗಿತ್ತು, 12:30 ಆಗಿತ್ತು. ಆದರೂ ಕೂಡ ಮನೆಗೆ ಹೋಗಿದ್ವಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.